ಎಲ್ಲರಿಗೂ ನಮಸ್ಕಾರ. ಈಗ ಸ್ವಲ್ಪ ಹೊತ್ತು ಸಿರಿದಾಸನ ನೀತಿಶಾಸ್ತ್ರೀಯ ಕೆಲವು ಶ್ಲೋಕಗಳನ್ನು ಚರ್ಚಿಸೋಣ. ಗುರು ಶಿಷ್ಯ ಸದಾ ಮೋಹಂ ಸರ್ವವಿದ್ಯಾ ವಿನಾಶನಂ ಅನಭ್ಯಾಸೇನ ಶಿಷ್ಯೋಪಿ ಅಹಂಕಾರೇ ವಿನಾಶನಂ. We are not supposed to have too much attachment with the students, which kills the interest in the minds of the students and leads to arrogance in the minds of the students. ಗುರು ಶಿಷ್ಯ ಸದಾಮೋಹಂ, ಗುರು ಶಿಷ್ಯರ ಮಧ್ಯೆ ತುಂಬ ಆತ್ಮೀಯತೆ ಇರಬಾರದು. ಸರ್ವವಿದ್ಯಾ ವಿನಾಶನಂ, ಇದು ಎಲ್ಲ ವಿದ್ಯೆಗಳನ್ನು ನಾಶ ಮಾಡುತ್ತದೆ. ಎಷ್ಟಕ್ಕೆ ಬೇಕೋ ಅಷ್ಟಕ್ಕಿಟ್ಟು 1 hour ಗ್ಯಾಪಲ್ಲಿದ್ದರೆ ಅವನು ಕಷ್ಟಪಟ್ಟು ಓದ್ತಾನೆ ವಿದ್ಯಾರ್ಥಿ. ಗುರು ತುಂಬ ಒಬ್ಬನ ಹಚ್ಕೊಂಡ್ಬಿಟ್ರೆ ಇದರಿಂದ ವಿದ್ಯಾರ್ಥಿ ಸರಿಯಾಗಿ ಕಲಿಯೋದಕ್ಕಾಗೋದಿಲ್ಲ. ಅನಭ್ಯಾಸೇನ ಶಿಷ್ಯೋಪಿ, ಅಭ್ಯಾಸವನ್ನು ಕಮ್ಮಿ ಮಾಡ್ತಾನೆ. ಏನು ಪರವಾಗಿಲ್ಲ ಮೇಷ್ಟ್ರೆ, ಏನು ನಾನು ಹೇಳ್ದಾಗ ಕೇಳ್ತಾರೆ ಅಂತ ಅಂದ್ಬಿಟ್ಟು ಅರ್ಧ ಓದುವುದನ್ನು ಕಮ್ಮಿ ಮಾಡ್ತಾನೆ. ಜೊತೆಗೆ ವಿದ್ಯಾರ್ಥಿ ನನ್ನನ್ನು ತುಂಬ ಗೌರವಿಸ್ತಾರೆ ಗುರುಗಳು ಅಂತ ಅಂದ್ಬಿಟ್ಟು ನನ್ನಷ್ಟು ಬುದ್ಧಿವಂತ ಯಾರೂ ಇಲ್ಲ ಅಂತ ಅಹಂಕಾರದಿಂದ ಸರ್ವವಿದ್ಯಾ ವಿನಾಶನಂ, ಎಲ್ಲ ಕಲಿತ ವಿದ್ಯೆಯು ನಾಶವಾಗಿ ಹೋಗುತ್ತದೆ. ಅದರಿಂದ ವಿ ಹ್ಯಾವ್ ಟು ಕೀಪ್ ಸರ್ಟನ್ ಗ್ಯಾಪ್ ವಿತ್ ದ ಸ್ಟೂಡೆಂಟ್ಸ್. ಅವ ವಿದ್ಯಾಭ್ಯಾಸ ಮುಗಿಸಿದ ನಂತರ ನಮ್ಮ ಗೆಳೆಯಂತರ ಆಗ್ತಾನೆ. ಅಲ್ಲಿಯವರೆಗೆ ಯಾವಾಗಲೂ ಅಂತರವನ್ನು ಇಟ್ಟೇ ಇಡಬೇಕು. ಅಹಂಕಾರ ಕ್ರೋಧ ಮೂಲಂ ಕ್ರೋಧೇನ ರಕ್ತದೊತ್ತಡ ಒತ್ತಡಾತ್ ಕಷ್ಟ ಸಾಮ್ರಾಜ್ಯಂ ಸರ್ವರೋಗ ಅನಂತರಂ. Arrogance, ego leads to anger, and anger leads to blood pressure, which again increases the sugar complaint and many other diseases in the body. ಅಹಂಕಾರ ಕ್ರೋಧ ಮೂಲಂ, ಸಿಟ್ಟಿಗೆ ಮೂಲ ಕಾರಣ ಯಾವುದು? ನಾನು ಹೇಳಿದಂತೆ ನಡೆದಿದ್ದರೆ ತತ್ಕ್ಷಣ ಕ್ರೋಧ ಬರುತ್ತೆ. ಕ್ರೋಧ ಬಿಡಬೇಕಾದ್ರೆ ಮೊದಲು ಅಹಂಕಾರವನ್ನು ಬಿಡಬೇಕು. ಕ್ರೋಧ ಮಾಡೋದ್ರಿಂದ ಆಯಿತು ಮಾಡ್ತಾನೆ ಹೋಗ್ತೀನಿ, ಇನ್ನು ಸಿಟ್ಟು ಕಂಡ್ಕೊಂಡಿದ್ದೆಲ್ಲ ಸಿಟ್ಟು ಮಾಡ್ತೀನಿ ಅಂತಾದರೆ ರಕ್ತದೊತ್ತಡ ಬರುತ್ತೆ. ಮೂಲ ಕಾರಣ ಏನು? ಬಿ ಪಿಗೆ, ರಕ್ತದೊತ್ತಡಕ್ಕೆ ಕ್ರೋಧಕ್ಕೆ ಮೂಲ ಕಾರಣ ಅಹಂಕಾರ. ಒತ್ತಡಾತ್ ಕಷ್ಟ ಸಾಮ್ರಾಜ್ಯಂ, ರಕ್ತದೊತ್ತಡ ಜಾಸ್ತಿ ಆದಷ್ಟು ಅನೇಕ ರೋಗಗಳು ನಮ್ಮನ್ನು ಸೇರಿಕೊಳ್ಳುತ್ತವೆ. ಬಿ ಪಿ, ಶುಗರ್ ಬಂತು ಅಂತಂದರೆ ಅಣ್ಣ ತಮ್ಮಂದಿರು ಬಂದ ಹಾಗೆ ಎಲ್ಲ ರೀತಿ ನಾಶವಾಗಿ ಹೊರತು ಸರ್ವರೋಗ ಅನಂತರಂ, ಎಲ್ಲ ರೀತಿಯ ರೋಗ. ಏನು ಸುಖ, ಎಷ್ಟು ಕೋಟಿ ರೂಪಾಯಿ ಇದ್ರೇನು, ಈ ಅಣ್ಣ ತಮ್ಮಂದಿರು ಒಳಗಡೆ ಸೇರ್ಕೊಬಿಟ್ರೆ ಸರ್ವರೋಗ ಅನಂತರಂ. ಎಚ್ಚರವಿರಬೇಕು. ವಿಪ್ಲವಾನಂತರಂ ಸರ್ವಂ ದುಸ್ಸಾಧ್ಯಂ ಸಮಜೀವನಂ, ತಸ್ಮಾತ್ ಸರ್ವ ಪ್ರಯತ್ನೇನ ತತ್ ಪೂರ್ವಂ ಅತಿ ಜಾಗ್ರತ. It's very difficult to reconstruct the entire empire after a great war or battle. So therefore, we should have to stop war as early as possible. Or we are not supposed to have any reason to have the war with the others. ವಿಪ್ಲವಾನಂತರಂ ಸರ್ವಂ, ವಿಪ್ಲವ ಬಂದ ನಂತರ ಸರ್ವಂ ದುಸ್ಸಾಧ್ಯಂ ಸಮಜೀವನಂ, ಪುನಃ ಯಥಾಸ್ಥಿತಿಯನ್ನು ಕಾಪಾಡುವುದು ತುಂಬ ಕಷ್ಟ ಸಾಧ್ಯ. ವಿಪ್ಲವಾನಂತರಂ ಸರ್ವಂ ದುಸ್ಸಾಧ್ಯಂ ಸಮಜೀವನಂ, ತಸ್ಮಾತ್ ಸರ್ವ ಪ್ರಯತ್ನೇನ, ಆದ್ದರಿಂದ ಸರ್ವ ಪ್ರಯತ್ನದಿಂದ ತತ್ಪೂರ್ವಂ, ಯುದ್ಧಕ್ಕಿಂತ ಮೊದಲೇ ಜಾಗ್ರತೆಯಾಗಿರು. ಅತಿ ಜಾಗ್ರತ, ಸಿಕ್ಕಾಪಟ್ಟೆ ಜಾಗ್ರತೆಯಾಗಿರಬೇಕು. ಯುದ್ಧ ಆಗುವ ಯಾವುದೇ ಲಕ್ಷಣ ಬಂದರೂ ಕೂಡ ಸಾಧ್ಯವಾದಷ್ಟು ಬೇಗ ಮುಗಿಸಿ ನಿಲ್ಲಿಸಿಬಿಡಬೇಕು. ಇಲ್ಲದಿದ್ದರೆ ಪುನಃ ರೀಕನ್ಸ್ಟ್ರಕ್ಟ್ ಮಾಡೋದು, ಪುನಃ ತಯಾರು ಮಾಡೋದು, ಪುನಃ ಮೂಲ ಸ್ವರೂಪಕ್ಕೆ ತರೋದು, ಸಮಜೀವನಕ್ಕೆ ತರೋದು ದುಸ್ಸಾಧ್ಯ. ಸಾಧ್ಯ ಆದರೆ ದುಸ್ಸಾಧ್ಯ. ಎಚ್ಚರವಿರಬೇಕು. ನತಾತ್ಸಾರಂ ಕೃಪಾಲೂನಾಂ ಸಮಯೇ ಸತ್ ಪ್ರಯೋಜಕಃ ಕ್ಲಿಷ್ಟತಾ ಪುನರಾಯಾತಿ ಅಭಾವೇ ಪುನವೇದನಾ. ಡೋಂಟ್ ಫರ್ಗೆಟ್ ದ ಹೆಲ್ಪರ್ at any cost, because during the emergencies, who knows, the same problem may reoccur in the near future. So again, we need their help. Therefore, we are not supposed to disconnect the relationship with the benevolent people or any kind of helper in our life. ನತಾತ್ಸಾರಂ ಕೃಪಾಲೂನಾಂ, ಕೃಪಾಳುಗಳನ್ನು, ದಾನಿಗಳನ್ನು, ಸಹಾಯಕರನ್ನು
ನಮಗೆ ಸಹಾಯ ಮಾಡಿದವರನ್ನು ಕೆಲಸ ಆದ ನಂತರ ಮರೆತು ಬಿಡಬಾರದು. ತಾತ್ಸಾರ ಮಾಡಬಾರದು. ಸಮಯವೇ ಸತ್ಪ್ರಯೋಜಕ. ನಮ್ಮ ಕಷ್ಟದಲ್ಲಿ ಆದಂತಹ ವ್ಯಕ್ತಿಗಳನ್ನು ನಾವು ಎಂದೂ ಕೂಡ ಯಾವತ್ತೂ ಕೂಡ ಮರೆಯಬಾರದು, ಕೃತಜ್ಞತೆ ಇಟ್ಟುಕೊಳ್ಳಬೇಕು. ಏಕೆಂದರೆ ಕ್ಲಿಷ್ಟದ ಪುನರಾಯಾತಿ ಅಭಾವೇ ಪುನವೇದನ. ಕಷ್ಟಗಳು ಪುನಃ ಬರುತ್ತಲೇ ಇರುತ್ತವೆ. ಕಷ್ಟವಿಲ್ಲದ ಜೀವನ ಸಾಧ್ಯವೇ ಇಲ್ಲ. ಅಕಸ್ಮಾತ್ ನಾವು ಅವರ ಸಂಪರ್ಕವನ್ನು ಕಳೆದುಕೊಂಡಿದ್ದರೆ ಇಂತಹ ಕ್ಲಿಷ್ಟ ಸಮಯದಲ್ಲಿ ಅವರ ಸಹಾಯ ನಮಗೆ ಸಿಗುವುದಿಲ್ಲ. ಏಕೆಂದರೆ ಅವರು ನಮ್ಮ ಜೊತೆಯಲ್ಲಿಯೇ ಇರುವುದಿಲ್ಲ, ಲಿಂಕ್ ಆಗಿಬಿಟ್ಟಿರ್ತಾರೆ. ಅವರ ಜೊತೆ ಲಿಂಕ್ ಇಟ್ಕೊಂಡಿದ್ದಾಗ ನಮ್ಮ ಕಷ್ಟ ಕಾಲದಲ್ಲಿ ಅವರು ಹೆಲ್ಪ್ ಮಾಡ್ತಾರೆ. ಎಲ್ಲರನ್ನೂ ಗೆಳೆತನದಲ್ಲಿ ಇಟ್ಕೊಳ್ಬೇಕಂತಿಲ್ಲ, ಆದರೆ ಸಹಾಯಕರು ಅಂತ ಇರ್ತಾರಲ್ಲ, ನಮ್ಮ ಕಷ್ಟಕ್ಕೆ ಅಯ್ಯೋ ಅನ್ನೋರು ಇರ್ತಾರಲ್ಲ, ಅಂಥವ್ರನ್ನ ಎಂದೆಂದೂ ಯಾವತ್ತೂ ಮರೆಯಬಾರದು. ಏಕೆಂದರೆ ಕಷ್ಟಗಳು ಪುನಃ ಆಗುತ್ತಲೇ ಇರುತ್ತವೆ. ಸಂಸ್ಕಾರಾದೇವ ಸದ್ವಿದ್ಯಾ, ಸಂಸರ್ಗಾದೇವ ಸಂಪದ, ಸುಜ್ಞಾನಾದೇವ ಸೌಭಾಗ್ಯಂ, ನೀತಿ ಸಂಸ್ಕಾರ ಜೀವಿನಾಂ. ಗುಡ್ ಕ್ಯಾರೆಕ್ಟರ್ ಹೆಲ್ಪ್ಸ್ ಟು ಗುಡ್ ಎಜುಕೇಷನ್ and thereby maximum wealth, and that leads to sound knowledge and thereby mortality in the life, samskara morality in the life, and thereby we can get salvation. ಸಂಸ್ಕಾರಾದೇವ ಸದ್ವಿದ್ಯಾ. ಒಳ್ಳೆ ವಿದ್ಯೆ ಬರಬೇಕಾದರೆ ಒಳ್ಳೆ ಸಂಸ್ಕಾರ ಇರಬೇಕು. ಎಲ್ಲರಿಗೂ ಎಲ್ಲ ವಿದ್ಯೆಗಳು ಸದ್ದಿಲ್ಲದೆ ಬರುವುದೇ ಇಲ್ಲ. ಕಷ್ಟಪಟ್ಟು ಸಂಸ್ಕಾರವಂತನಾದವನಿಗೆ ವಿದ್ಯೆಗಳು ಸರಾಗವಾಗಿ ಬಂದು ಸೇರಿಕೊಳ್ಳುತ್ತವೆ. ಸಂಸರ್ಗಾದೇವ ಸಂಪದ. ಹಾಗೆಯೇ ದುಡ್ಡು ಕೂಡ ಒಳ್ಳೆಯ ಜನರ ಒಳ್ಳೆಯ ಸಂಪರ್ಕದಿಂದ, ಒಳ್ಳೆಯತನದಿಂದ, ಸಂಸರ್ಗದಿಂದ ಅದು ಸಹ ಬಂದು ಸೇರಿಕೊಳ್ಳುತ್ತದೆ. ಸುಜ್ಞಾನಾದೇವ ಸೌಭಾಗ್ಯ. ಜ್ಞಾನ, ದುಡ್ಡು ಎಲ್ಲ ಇದ್ದರೆ ಸೌಭಾಗ್ಯ ಉಂಟಾಗುತ್ತದೆ. ನೀತಿ ಸಂಸ್ಕಾರ ಜೀವಿನಾಂ. ಅದರಿಂದ ಜೀವಿಗಳು ನೀತಿಯನ್ನು, ಸಂಸ್ಕಾರವನ್ನು ಹೊಂದಿರಲೇಬೇಕು, ಕಾಯ್ದುಕೊಳ್ಳಲೇಬೇಕು, ಬೆಳೆಸಲೇಬೇಕು, ಮಕ್ಕಳಿಗೆ ಹೇಳಿಕೊಡಲೇಬೇಕು. ಇಲ್ಲದಿದ್ದರೆ ಮೇಲಿನ ಯಾವುದು ನಮಗೆ ಸಿಕ್ಕಿದರೂ ಕ್ಷಣಿಕ, ಯಾವತ್ತು ಬೇಕಾದರೂ ಕಳೆದು ಹೋಗ್ಬೋದು. ಎಚ್ಚರವಿರಬೇಕು. ಅಸಾಧ್ಯಂ ಸರ್ವಸಾಧುತ್ವಂ ದೇಶಕಾಲ ಜನಾಶ್ರಿತಂ, ದುಷ್ಟ ಶಿಕ್ಷಣ ದೇವತ್ವಂ ಧ್ರುವೋ ಹಿ ದಂಡನಂ ತದಾ. We cannot be too good to all in the society, in the world. It depends upon the time, place and the people. We have to punish the bad people to save the good people. Dushta shikshana, shishta rakshana in the world. ಅಸಾಧ್ಯಂ ಸರ್ವಸಾಧುತ್ವಂ. ಯಾವುದೇ ದೇವರಿಗೂ ಕೂಡ ಎಲ್ಲರಿಗೂ ಒಳ್ಳೆಯವರಾಗಿರಲು ಸಾಧ್ಯವೇ ಇಲ್ಲ. ದುಷ್ಟರಿಗೆ ದೇವರು ಕೆಟ್ಟವರೇ. ಅದಕ್ಕೆ ಎಲ್ಲ ದೇವರಿಗೂ ಆಯುಧಗಳಿದೆ. ಏಕೆಂದರೆ ಅದು ದುಷ್ಟ ಶಿಕ್ಷಣ ಮತ್ತು ಶಿಷ್ಟರನ್ನು ರಕ್ಷಣೆ ಮಾಡೋದು. ಹಾಗಾದರೆ ಯಾರಿಗೆ ಒಳ್ಳೆಯವರಾಗಿರಬೇಕು, ಯಾರಿಗೆ ಕೆಟ್ಟವರಾಗಿರಬೇಕು ಎಂಬ ವಿಷಯವು ದೇಶ, ಕಾಲ, ಜನರನ್ನು ಆಶ್ರಯಿಸಿರುತ್ತದೆ. ಆಯಾ ಪ್ರಾದೇಶಿಕವಾಗಿ, ಆಯಾ ಸಮಯಕ್ಕೆ, ಆಯಾ ವ್ಯಕ್ತಿಗಳ ಜೊತೆ ಯಾವ ರೀತಿ ವ್ಯವಹಾರ ಮಾಡೋದರಿಂದ ಅವರು ಒಳ್ಳೆಯವರ ಕೆಟ್ಟವರ ಅಂತ ಗೊತ್ತಾದಾಗ ದುಷ್ಟ ಶಿಕ್ಷಣ ದೇವತ್ವ ಅಂದರೆ ಯಾವುದು? ದೇವರು ಅಂದರೆ ಯಾರು? ದುಷ್ಟ ಶಿಕ್ಷಣ ಮಾಡುವವರೇ ದೇವರು. ದುಷ್ಟರನ್ನು ಪೋಷಣೆ ಮಾಡುವವರು ದೇವರಾಗಲು ಸಾಧ್ಯವೇ ಇಲ್ಲ. ದುಷ್ಟ ಶಿಕ್ಷಣ ದೇವತ್ವಂ ಧ್ರುವೋ ಹಿ ದಂಡನಂ ತದಾ. ಆದರೆ ಅವರ ಪರಿಹಾರ ಏನು ಇಂಥ ದುಷ್ಟ ಶಿಕ್ಷಣಕ್ಕೆ ಅಂದರೆ ದಂಡಂ ದಶಗುಣಂ ಭವೇತ್. ದಂಡ ಬೇಕೇ ಬೇಕು. ದಂಡ ಪ್ರಹಾರ ಮಾಡದೇ ಇದ್ದರೆ ಅವರು ದುಷ್ಟರು ಬದಲಾಗುವುದೇ ಇಲ್ಲ. ಶತ್ರುವಾಕ್ಯಂ ಸದಾ ಬುದ್ಧೇ ಅಚಿಂತನಂ ಮುಹುರ್ಮುಹುಃ ತದಂತೆ ಕ್ರೋಧನಾಶೇನ ಮನೋಭವತಿ ಶಾಂತತಾ. We are not supposed to rethink. We are not supposed to rethink the bad words of the bad people frequently, because it kills the peace of mind. And if we remember it, again our anger will increase. If you don't remember, because it helps to kill the anger and leads to peaceful life. If you control it, if you control the anger, if you don't remember their words, thereby you can control the anger and thereby we can lead a peaceful life. Otherwise, if you repeat their bad words frequently, if
If you rethink their bad words frequently, your mind will collapse, your anger will increase, your BP, sugar, everything will increase. It's all because of the words of the bad people. Therefore, we should be extra careful. ಶತ್ರುವಾಕ್ಯಂ ಸದಾ ಬುದ್ಧೆ ಅಚಿಂತನಂ ಮುಹುರ್ಮುಹು. ಮುಹುರ್ಮುಹು ಅಂದರೆ ಪದೇ ಪದೇ ಅಚಿಂತನಂ ಯೋಚನೆ ಮಾಡಬಾರ್ದು. ಏನನ್ನ? ಶತ್ರುವಾಕ್ಯಂ, ಶತ್ರುಗಳು ಯಾವುದೋ ಒಂದು ಮಾತು ಹೇಳಿರ್ತಾರೆ, ಪದ ಹೇಳಿರ್ತಾರೆ, ಅದನ್ನು ಪದೇ ಪದೇ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ಯೋಚನೆ ಮಾಡ್ತಾ ಇರಬಾರ್ದು. ಮಾಡಿದರೆ ಸಮಸ್ಯೆ, ಸಂಕಟ, ರೋಗ ಎಲ್ಲವೂ ಆರಂಭವಾಗುತ್ತದೆ. ಹೀಗೆ ಚಿಂತನೆ, ಕೆಟ್ಟ ವಾಕ್ಯದ ಚಿಂತನೆ ಮಾಡುವುದರಿಂದ, ಕ್ರೋಧ ಮಾಡದೇ ಇರುವುದರಿಂದ ಕ್ರೋಧ ನಾಶವಾಗುತ್ತದೆ. ಆ ಮೂಲಕ ಮನಸ್ಸು ಶಾಂತಿಯಾಗಿರುತ್ತದೆ. ಋಣ ಮಾತ್ರಂ ನ ದಾತವ್ಯಂ ಸಂಬಂಧೀನಾಂ ತು ಸರ್ವದಾ ದಾನೇನ ಸತು ದಾತವ್ಯಂ ಪರಿಮಿತ್ಯೇತು ಸಂಕಟೆ. ವಿ ಆರ್ ನಾಟ್ ಸಪೋಸ್ ಟು ಗಿವ್ ಲೋನ್ ಫಾರ್ ದ ರಿಲೇಟಿವ್ಸ್, ಬಟ್ ಇಫ್ ಯು ವಾಂಟ್ ಟು ಸಪೋರ್ಟ್ ದೆಮ್, ಡೊನೇಟ್ ಸರ್ಟನ್ ಅಮೌಂಟ್ ಆಫ್ your possible level of money and don't expect any return. Freely given it to them or donate it freely. That leads to peace of mind. If you give the amount in the form of loans to the relatives, then if they don't give, that again leads to variety of problems in the family as well as the society. ಋಣ ಮಾತ್ರಂ ನ ದಾತವ್ಯಂ ಸಂಬಂಧೀನ ಅಂತೂ ಸರ್ವದಾ. ಸಂಬಂಧಿಗಳ ಜೊತೆ ಎಂದೂ ಕೂಡ ಸಾಲದ ವ್ಯವಹಾರವನ್ನು ಇಟ್ಟುಕೊಳ್ಳಬಾರದು. ನಿಮಗೆ ಏನಾದರೂ ಸಹಾಯ ಮಾಡಬೇಕು ಎಂದು ಆಸೆ ಇದ್ದರೆ, ಒಂದು ನಿರ್ದಿಷ್ಟ ಸಾಧ್ಯತೆ ಇರುವ ನಿಮ್ಮ ಹಣದ ಪರಿಮಿತಿಯನ್ನು ಅವರಿಗೆ ದಾನವಾಗಿ ವಾಪಸ್ಸು ಕೇಳದಂತೆ ಕೊಟ್ಟು ಬಿಡಬೇಕೇ ಹೊರತು, ಪುನಃ ನಿರೀಕ್ಷಣೆ ಇಟ್ಟುಕೊಂಡು ಹಣವನ್ನು ಸಂಬಂಧಿಗಳಿಗೆ ಕೊಡಲೇಬಾರದು. ಕೊಟ್ಟರೆ ಸಂಕಟ ಜಾಸ್ತಿಯಾಗುತ್ತದೆಯೇ ಹೊರತು ಯಾವುದೇ ರೀತಿಯ ಸಂಬಂಧಗಳು ಅಭಿವೃದ್ಧಿಯಾಗಲು ಸಾಧ್ಯವೇ ಇಲ್ಲ. ಬ್ರಾಹ್ಮೀ ಮುಹೂರ್ತೆ ಚೋತ್ತಾಯ ಸ್ನಾತ್ವಾ ಶೀತಜಲೇನ ಚ ಲಂಘನಾದಿಜಪಧ್ಯಾನೆ ಬ್ರಾಹ್ಮಣೇತ್ಯಭಿಧೀಯತೆ. ಎ ಪರ್ಸನ್ who get up 4 a.m. early in the morning and takes bath with the cold water and makes deep meditation and timely fasting, Ekadashi, Sankashta Chaturthi ityadi, every week one time, one day, maybe Sunday or Monday, whatever it is, on a particular day, if you make full day fasting, he is called Brahmin. ಬ್ರಾಹ್ಮಿ ಮುಹೂರ್ತೆ ಚೋತ್ತಾಯ, ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಸೂರ್ಯ ಹುಟ್ಟಬೇಕಾದರೆ 1.5 ಗಂಟೆ ಮೊದಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾತ್ವಾ ಶೀತಜಲೇನಿತ, ತಣ್ಣೀರಿನಲ್ಲಿ ಗಡ ತಣ್ಣೀರಿನಲ್ಲಿ ಸ್ನಾನ ಮಾಡುವವ ಮತ್ತು ಸಮಯ ಪ್ರತಿ ವಾರಕ್ಕೊಮ್ಮೆ ಸಂಪೂರ್ಣ ಉಪವಾಸ ಮಾಡುವವ, ಏಕಾದಶಿ 15 ದಿನಕ್ಕೊಮ್ಮೆ ಏಕಾದಶಿ, ವಾರಕ್ಕೊಮ್ಮೆ ಚತುರ್ಥಿ ಮಾಡುವವನು ಮತ್ತು ಜಪ ಧ್ಯಾನಗಳಲ್ಲಿ ತಲ್ಲೀನರಾಗಿರುವವನು ಬ್ರಾಹ್ಮಣನೆನಿಸಿಕೊಳ್ಳುತ್ತಾನೆ. ಜನಿವಾರ ಹಾಕಿದರೆ ಬ್ರಾಹ್ಮಣನಾಗುವುದಿಲ್ಲ. ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಹೇಳುವುದಿಲ್ಲವೋ ಅವರೆಲ್ಲ ಅಬ್ರಾಹ್ಮಣರೇ ಆಗುತ್ತಾರೆ. ಮನುಷ್ಯರೂಪೇಣ ಮೃಗಾಶ್ಚರಂತಿ, ಹೆಸರು ಮಾತ್ರ ಬ್ರಾಹ್ಮಣ ಜಾತಿ ಎಂದು ಇಟ್ಟುಕೊಳ್ಳುತ್ತಾರೆ ವಿನಃ ಬ್ರಹ್ಮತ್ವವನ್ನು ಪಡೆಯಲು ಸಾಧ್ಯವೇ ಇಲ್ಲ, ಅನರ್ಹರಾಗುತ್ತಾರೆ. ಜಾತಿ ನಿರ್ಮೂಲನಾಸಕ್ತಃ ತ್ಯಕ್ತವ್ಯಂ ಪ್ರಥಮಂ ಸ್ವಯಂ ಸರ್ವಕಾರ್ಯೇ ವಿವಾಹಾದಿ ನಿರ್ಮೂಲಂ ಜಾತಿ ಚಿಂತನಂ. If we want to eradicate the caste system, first we have to remove it from our mind, especially during the time of matrimonial relationship, and should not think of the caste at any cost or at any time. ಜಾತಿ ನಿರ್ಮೂಲನಾಸಕ್ತ, ನಿಮಗೆ ಜಾತಿಯನ್ನು ನಿಜವಾಗಿ ನಿರ್ಮೂಲನ ಮಾಡಬೇಕೆಂಬ ಆಸಕ್ತಿ ಇದ್ದರೆ ಬೇರೆಯವರಿಗೆ ನಿಲ್ಲಿಸು ಎಂದು ಹೇಳುವುದಲ್ಲ. ತ್ಯಕ್ತವ್ಯಂ ಪ್ರಥಮಂ ಸ್ವಯಂ, ಮೊದಲು ನಾನು ನನ್ನ ಜಾತಿಯನ್ನು ಬಿಟ್ಟು ಬಿಡಬೇಕು. ಬಸವಣ್ಣನವರು ಮೊದಲು ತಮ್ಮ ಜಾತಿಯನ್ನು ಬಿಟ್ಟು ಬಿಟ್ಟರು, ಜನಿವಾರವನ್ನು ತ್ಯಜಿಸಿಬಿಟ್ಟರು. ಭಗವಂತ ಎಂದರೆ ನಾನು, ನಾನು ಎಂದರೆ ಭಗವಂತ, ಭಗವಂತನಲ್ಲಿ ಐಕ್ಯತೆಯನ್ನು ಪಡೆಯುವುದೇ ಲಿಂಗ ಸ್ವರೂಪಿ ಎಂದು ಹೇಳಿಕೊಂಡು ಲಿಂಗದ ಜೊತೆ ಸಂಬಂಧವನ್ನು ಇಟ್ಟುಕೊಂಡರು. ಜಾತಿ ನಿರ್ಮೂಲನಾಸಕ್ತಿ ಅವರಿಗಿತ್ತು. ಸರ್ವಕಾರ್ಯೇ ವಿವಾಹಾದಿ,
ವಿವಾಹದ ಸಮಯದಲ್ಲಿ ಯಾರು ಜಾತಿಯನ್ನು ಕೇಳುತ್ತಾರೆಯೋ ಅವನಿಗೆ ಜಾತಿ ನಿರ್ಮೂಲನ ಆಸಕ್ತಿಯೇ ಇಲ್ಲ ಎಂದೇ ಅರ್ಥ. ಸರ್ವ ಕಾರ್ಯ ವಿವಾಹ, ಎಲ್ಲ ಕೆಲಸಗಳಲ್ಲೂ ಜಾತಿ 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 ಎಂದು ಹೇಳುವವ ಜಾತಿಯನ್ನು ನಿರ್ಮೂಲನೆ ಮಾಡುವುದಿರಲಿ, ಜಾತಿಯನ್ನು ಇನ್ನೂ ಹೆಚ್ಚು ಬರುತ್ತಾನೆ ಮಾಡುತ್ತಾನೆ ಹೊರತು ಕಡಿಮೆ ಮಾಡಲು ಸಾಧ್ಯವೇ ಇಲ್ಲ. ಸರ್ವಕಾರ್ಯ ವಿವಾಹಾದಿ ನಿರ್ಮೂಲಂ ಜಾತಿ ಚಿಂತನಂ. ಜಾತಿ ಚಿಂತನೆಯನ್ನು ಎಲ್ಲ ಕಾರ್ಯಗಳಲ್ಲೂ, ಎಲ್ಲ ಶುಭ ಕಾರ್ಯಗಳಲ್ಲಿಯೂ ಅಶುಭ ಕಾರ್ಯಗಳಲ್ಲಿಯೂ ವಿವಾಹಾದಿ ಕಾರ್ಯಗಳಲ್ಲಿಯೂ ಜಾತಿಯನ್ನು ಎತ್ತದೆ ಯಾರಾದರೂ ಮುಂದೆ ಬಂದು ನಿಂತರೆ ಅವನೇ ನಿಜವಾದ ಜಾತಿ ನಿರ್ಮೂಲನಾಸಕ್ತ, ಜಾತಿಯನ್ನು ನಿರ್ಮೂಲನೆ ಮಾಡುವ ಸಾಮರ್ಥ್ಯವುಳ್ಳ ವ್ಯಕ್ತಿ ಎಂದು ಅರ್ಥ. ಭಕ್ತಿಪ್ರಿಯ ಶಿವೋ ದೇವ ಆತ್ಮಲಿಂಗೋಪಿ ಧೀಯತೆ. ರಾವಣೋ ಘೋರಿಗಜನಿ ತಾದಾತ್ಮ್ಯಂ ಭಸ್ಮರಾಕ್ಷಸಂ. Lord Shiva is always benevolent on devotees, whether he is Ravana or Bhasmasura or Gori or Ghazni Muhammad, and he never think of repercussions, and he is very benevolent, and he makes the blessings and just blesses on him, whether he is good or bad, based on his dedication to duty. ಭಕ್ತಿಪ್ರಿಯ ಶಿವೋದೇವ, ಶಿವನು ಭಕ್ತಿಪ್ರಿಯನಾದವನು. ಭಕ್ತಿಯಿಂದ ಧ್ಯಾನಿಸುವವರಿಗೆ ತನ್ನ ಆತ್ಮಲಿಂಗವನ್ನೇ ಕೊಟ್ಟಂತಹ ಮಹಾಪುಣ್ಯಾತ್ಮ. ರಾವಣನು ಆತ್ಮಲಿಂಗವನ್ನು ಕೇಳಿದನು, ಅದನ್ನು ಕೊಟ್ಟು ಬಿಡುತ್ತಾನೆ. ಇನ್ನು ಗೋರಿ ಮಹಮ್ಮದ್ ದೇವಸ್ಥಾನಗಳನ್ನು ಕೇಳಿದರೆ ಕೊಡದಿರುತ್ತಾನೆಯೇ, ಅದನ್ನು ಕೊಟ್ಟು ಬಿಡುತ್ತಾನೆ. ಆ ತಾದಾತ್ಮ್ಯ ನಾನೇ ಅವನು ಎಂದು ಭಾವಿಸುವ, ಭಕ್ತಿಯಿಂದ ಪ್ರಾರ್ಥಿಸುವ ಎಲ್ಲ ಭಕ್ತರಿಗೆ ತನ್ನನ್ನೇ ತಾನು ಕೊಟ್ಟು ಬಿಡುತ್ತಾನೆ. ಅವನು ರಾವಣನಾಗಿರಬಹುದು, ಇಲ್ಲ ಭಸ್ಮಾಸುರನಾಗಿರಬಹುದು, ಎಲ್ಲರಿಗೂ ಕೊಟ್ಟು ತಾನೇ ಕೊನೆಗೆ ಕಷ್ಟದಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತಾನೆ. ಇದು ಆ ದೇವನ ದೊಡ್ಡತನ, ಶಿವನ ದೊಡ್ಡ ಗುಣ. ಸದಾ ಕ್ರೀಡಾ ಮನೋಸಕ್ತ ಅನ್ನನಿದ್ರೆ ಸದಾವೃತ. ವಿದ್ಯಾ ಸಂಸ್ಕಾರ ನಾಶಾಂತೆ ದುಷ್ಟೋ ಭವತಿ ಸರ್ವದಾ. Those children in the childhood who are very much eager to get only food and sleep and playing, maybe cricket or whatever it is, always they will definitely ruin their existence themselves and become a crooked person in the society and in their life. ಅನ್ನ ಕ್ರೀಡಾ ಮನೋಸಕ್ತ, ಸದಾ ಕ್ರೀಡಾ ಮನೋಸ, ಯಾವಾಗಲೂ ಆಟಾಡು ಬೀದಿಲೇ ಓಡಾಡಿಕೊಂಡಿರುವಂತಹ ವ್ಯಕ್ತಿ ಅನ್ನ ನಿದ್ರೆ ತಿನ್ನುವುದು, ನಿದ್ರೆ ಮಲಗೋದೇ, ಇಷ್ಟೇ ಕೆಲಸ. ಅನ್ನ ನಿದ್ರೆ ಆಟ, ವಯಸ್ಸಾದ ಮೇಲೆ ಸೆಕ್ಸ್, ಆಹಾರ ನಿದ್ರಾ ಭಯ ಮೈಥುನಂಚ. ಇಂತಹ ವಿದ್ಯಾರ್ಥಿಯು ವಿದ್ಯಾ ಸಂಸ್ಕಾರವನ್ನು ನಾಶ ಮಾಡಿಕೊಳ್ಳುತ್ತಾನೆ. ಅದರ ಕೊನೆಗೆ ಏನಾಗುತ್ತೆ, ಪರಿಣಾಮವಾಗಿ ದುಷ್ಟೋ ಭವತಿ ಸರ್ವದಾ. ಅವನು ದುಷ್ಟ ಮಾತ್ರ ಆಗಬಲ್ಲ, ಬಿಟ್ಟರೆ ಒಳ್ಳೆಯ ಪ್ರಜೆ, ಒಳ್ಳೆಯ ವ್ಯಕ್ತಿ, ಸಂಸ್ಕಾರವಂತ ವಿದ್ಯಾರ್ಥಿ ಆಗಲು ಸಾಧ್ಯವೇ ಇಲ್ಲ. ಉಚಿತಾಸಕ್ತ ಜೀವಿನಾಂ ಸಹಜಂ ಪರಪೀಡನಂ ಆಜನ್ಮ ಮೃತ್ಯುಪರ್ಯಂತಂ ಉದ್ಧಾರಂ ನ ಚ ಕಲ್ಪನಾ. Those who want free facilities and jealousy of others, their growth cannot be imagined, or growth may be tentative from birth to death. ಉಚಿತಾಸಕ್ತ ಜೀವಿನಾಂ, ಯಾವ ಜೀವಿಗಳು ಉಚಿತವಾಗಿ ಫ್ರೀ ಬರಲಿ ಎಂದು ಬಾಯಿ ಕಳೆದುಕೊಂಡು ಕಾಯುತ್ತಾ ಕುಳಿತಿರುತ್ತಾರೆಯೋ ಅವರ ಜೀವನವೇ ಬೇರೆಯವರಿಗೆ ಹಿಂಸೆ ಕೊಡುವುದು. ಯಾರಾದರೂ ಬಾಯಿಗೆ ಹಾಕದಿದ್ದರೆ ತಿನ್ನುವವನನ್ನು ಕೊಂದು ಇವನೇ ತಿನ್ನುವುದು. ಆ ಜನ್ಮ ಮೃತ್ಯು ಪರ್ಯಂತಂ, ಹುಟ್ಟಿನಿಂದ ಸಾಯುವ ತನಕ ಇವರ ಉದ್ಧಾರಂ ನಚ ಕಲ್ಪನಾ, ಇವರ ಉದ್ಧಾರವು ಸಾಧ್ಯವೇ ಇಲ್ಲ, ಕಲ್ಪನೆ ಮಾಡಲು ಸಾಧ್ಯವಿಲ್ಲ. ಇವರ ಕೆಲಸವೇ ಬಿಟ್ಟಿ ತಿನ್ನು, ಪಟ್ಟ ಏರು, ಬೇರೆಯವರಿಗೆ ತೊಂದರೆ ಕೊಡು, ಅಷ್ಟೇ ಇವರ ಜೀವನ. ಕರ್ಮಣ್ಯಾಸಕ್ತ ಜೀವೇತು ದೈವತ್ವಂ ಸಹಜಾಗತಂ ನಶ್ಯಂತಿ ಸಕಲಾಲಸ್ಯಂ ವಿದ್ಯಂತಿ ಪರಿಪಕ್ವತಾ. Those who are dedicating their duties, they will become next to God. Due to the hard work, especially hard work, efficacy increases and eliminates the lethargic attitude. Kayakave kailasa.
ಕರ್ಮಣ್ಯೇವ ಅಧಿಕಾರ. ಯಾವಾಗಲೂ ಕೆಲಸ ಮಾಡುತ್ತಿರುವವನು ದೇವನಾಗುತ್ತಾನೆ. ಕರ್ಮಣ್ಯಾಸಕ್ತ ಜೀವೇತು ದೈವತ್ವಂ, ಸಹಜವಾಗಿ ದೇವತ್ವವನ್ನು ಪಡೆಯುತ್ತಾನೆ. ಬಿದ್ದುಕೊಂಡಿರುವವನು ದೆವ್ವತ್ವವನ್ನು ಪಡೆಯುತ್ತಾನೆ. ನಶ್ಯಂತಿ ಸಕಲ ಆಲಸ್ಯಂ, ಕೆಲಸ ಮಾಡುತ್ತಿರುವವನಿಗೆ ಎಲ್ಲ ರೀತಿಯ ಆಲಸ್ಯಗಳು ಪರಿಹಾರವಾಗಿ, ವಿದ್ಯಂತಿ ಆರೋಗ್ಯ ಸೇರಿ ಒಳ್ಳೆಯತನ ಬಂದು, ನಾಲೆಡ್ಜು ಜ್ಞಾನ ಸಹಜವಾಗಿ ಬೆಳೆಯುತ್ತದೆ. ವಿದ್ಯಂತಿ ಪರಿಪಕ್ವತೆ ಬೆಳೆಯುತ್ತದೆ. ಕೆಟ್ಟ ಕಲ್ಪನೆಗಳೆಲ್ಲ ನಾಶವಾಗಿ ಹೋಗುತ್ತವೆ. ಬರುವುದು ಯಾರಿಗೆ? ಯಾರು ಕೆಲಸ ಮಾಡುವುದಿಲ್ಲವೋ, ಆಲಸಿಗಳಾಗಿರುತ್ತಾರೆಯೋ, ಆಹಾರ ನಿದ್ರೆ ಭಯದಲ್ಲಿ ಸೆಕ್ಸಲ್ಲಿ ಮುಳುಗಿರುತ್ತಾರೆಯೋ ಅಂಥವರಿಗೆ ಮಾತ್ರ ದೇವತ್ವ ಬರುವುದಿಲ್ಲ, ದೆವ್ವತ್ವ ಬರುತ್ತದೆ. ವಿಶ್ವಖ್ಯಾತ ಸ್ವದೇಶೋಪಿ ಅಕರ್ಮಣ್ಯೇ ವಿನಾಶನಂ, ಮುಕ್ತ ಸಂಧಾನ ಸೌಲಭ್ಯಾತ್ ಸ್ವದೇಶೇ ಸರ್ವನಾಶನಂ. ಎ ಪರ್ಸನ್ who is world famous will also ruin the domestic country due to the lethargic attitude. If they have lethargic attitude, their name and fame will be a waste. If you want to ruin a domestic country, give the subjects or people everything freely and kill the working efficiency of the people. This is enough to kill the entire country. ವಿಶ್ವಖ್ಯಾತ ಸ್ವದೇಶೋಪಿ, ಒಂದು ದೇಶವು ಪ್ರಪಂಚದಾದ್ಯಂತ ವಿಶ್ವದಲ್ಲಿಯೇ ದೊಡ್ಡ ದೇಶ ಆಗಿದ್ದರೂ, ಪ್ರಸಿದ್ಧ ದೇಶವಾಗಿದ್ದರೂ, ಕೆಲಸ ಮಾಡದಿರುವ ಜನರಿಂದ ಅದು ನಾಶವಾಗಿ ಹೋಗುತ್ತದೆ. ಮುಕ್ತ ಸಂಧಾನ ಸೌಲಭ್ಯಾತ್, ಫ್ರೀಯಾಗಿ ಎಲ್ಲವನ್ನು ಕೊಟ್ಟು 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 ಸ್ವದೇಶವನ್ನು ಸರ್ವನಾಶನ ಮಾಡುತ್ತಾರೆ. ಅವರಿಗೆ ಕೆಲಸ ಮಾಡಿ ಎಂದು ಹೇಳದೆ, ಕುಳಿತುಕೊಳ್ಳಿ ನಾವು ಊಟ ಹಾಕುತ್ತೇನೆ. ಚೀನಾದ ಗಾದೆ ಹೇಳುತ್ತದೆ, ಇನ್ಸ್ಟೆಡ್ ಆಫ್ ಗಿವಿಂಗ್ ಎ ಫಿಶ್ ಟು ಎ ಪರ್ಸನ್, ಟ್ರೈನ್ ಹಿಮ್ ಹೌ ಟು ಕ್ಯಾಚ್ ದ ಫಿಶ್. ಎ ಫಿಶ್ ಈಸ್ ಸಫಿಷಿಯಂಟ್ ಫಾರ್ ದ ಡೈಲಿ ಲೈಫ್, ಒನ್ ಡೇ ಲೈಫ್, ಆ್ಯಂಡ್ ಟ್ರೈನಿಂಗ್ ಈಸ್ ಸಫಿಷಿಯಂಟ್ ಥ್ರೂಔಟ್ ದೇರ್ ಲೈಫ್. ಎಷ್ಟು ಚಂದ ಆ್ಯಟಿಟ್ಯೂಡಲ್ಲಿ ಅವರಿಗೆ ಎಷ್ಟು ಕೋಟಿ ಜನಸಂಖ್ಯೆ ಇದ್ದರೂ ಅವರು ಸುಖವಾಗಿ ಬದುಕುತ್ತಾರೆ. ಏಕೆಂದರೆ ಅವರು ಟ್ರೈನಿಂಗಿಗೆ ಬೆಲೆ ಕೊಡುತ್ತಾರೆ ಹೊರತು ಬಾಯಿ ಕಳ್ಕೊಂಡು ಫ್ರೀ ತಿನ್ನುವುದಕ್ಕೆ ಅಲ್ಲ. ಸದಾಲಸಿ ತೀವ್ರಲೋಭಿ ಮತ್ಸರಿ ಪರಚಿಂತನಿ ತತ್ಸರ್ವಂ ಕ್ರೂರದೃಷ್ಟಿ ಸಾಧೂನಾಂ ಅಂತ್ಯಕಾರಕಂ. ಎ ಪರ್ಸನ್ ಹೂ ಇಸ್ ಜೆಲಸ್ ಟು ದ ಕೋರ್ and worried only about others, a lazy fellow, a greedy fellow, etc., will have a cruel and wicked eyes on others. In turn, they ruin the noble person's life. ಸದಾಲಸಿ ತೀವ್ರಲೋಭಿ ಮತ್ಸರಿ ಪರಚಿಂತನಿ ತತ್ಸರ್ವಂ ಕ್ರೂರದೃಷ್ಟಿ ಸಾಧೂನಾಂ ಅಂತ್ಯಕಾರಕಂ. ಯಾವಾಗಲೂ ಲೋಭಿಯಾದವನು, ಆಲಸಿಯಾದವನು, ಹೊಟ್ಟೆ ಕಿಚ್ಚಿನವನು, ಬೇರೆಯವ್ರ ಬಗ್ಗೆನೇ ಯೋಚನೆ ಮಾಡುವವನು, ತತ್ಸರ್ವಂ ಇದನ್ನೆಲ್ಲ ಕೆಟ್ಟ ಕಣ್ಣು ಎನ್ನುತ್ತಾರೆ. ಮಾರಿದೃಷ್ಟಿ, ಕಾಳಿದೃಷ್ಟಿ, ಬೋಳಿದೃಷ್ಟಿ, ರಂಡದೃಷ್ಟಿ, ಮುಂಡದೃಷ್ಟಿ ಹೇಳ್ತಾರಲ್ಲ, ಆ ಎಲ್ಲ ದೃಷ್ಟಿಗಳು ಬರೋದೆಲ್ಲಿಂದ? ಸದಾಲಸಿಯಿಂದ, ತೀವ್ರವಾದ ಲೋಭಿಯಿಂದ, ಹೊಟ್ಟೆ ಕಿಚ್ಚಿನವನಿಂದ, ಬೇರೆಯವ್ರ ಬಗ್ಗೆ ಚಿಂತನೆ. ಅವರೆಲ್ಲರ ಕಣ್ಣುಗಳು ಯಾವಾಗಲೂ ಕ್ರೂರವಾಗಿರುತ್ತವೆ. ಇದು ಒಳ್ಳೆಯ ವ್ಯಕ್ತಿಗಳು ಸಾಧೂನಾಂ ಅಂತ್ಯಕಾರಕಂ, ಒಳ್ಳೆಯ ವ್ಯಕ್ತಿಗಳ ಜೀವನವನ್ನೇ ನಾಶ ಮಾಡಿಬಿಡುತ್ತದೆ. ಎಚ್ಚರವಿರಬೇಕು. ಸೌಲಭ್ಯಂ ಉಚಿತಂ ಯುಕ್ತಂ ಮಾನದಂಡೇನ ಯೋಜಿತಂ ಕುರೋಗೆ ಅಂಗವೈಕಲ್ಯೆ ಅನಾಥೋ ವೃದ್ಧಜೀವಿನ. ಎ measurement based free facility are really good to the society. For example, free facilities for handicaps, serious diseased person, an orphan, old persons, etc. get free facilities naturally. Instead of it is given to a capable person that will ruin the entire country. ಉಚಿತವಾಗಿ ಕೊಡುವುದು ಒಳ್ಳೆಯದೇ, ಆದರೆ ಅದು ಮಾನದಂಡದಿಂದ ಯೋಜಿತವಾಗಿರಬೇಕು. ಒಂದು ಮಾನದಂಡ ಇಟ್ಟುಕೊಂಡು ಉಚಿತ ಕೊಡಬೇಕು, ಎಲ್ಲರಿಗೂ ಫ್ರೀ ಅಂತೆಲ್ಲ ಮಾಡೋದು ಸರಿ ಇಲ್ಲ. ಯಾರಿಗೆ ಕೊಡಬೇಕು ಹಾಗಾದರೆ? ಕೆಟ್ಟ ರೋಗ ಇರುವವನಿಗೆ, ಗುಣವಾಗದ ರೋಗ ಇರುವವನಿಗೆ ಕೊಡಲೇಬೇಕು, ಉಚಿತವಾಗಿ ಕೊಡಬೇಕು. ಅಂಗವೈಕಲ್ಯ ಇರುವವನಿಗೆ ಕೊಡಲೇಬೇಕು ಉಚಿತವಾಗಿ. ಅನಾಥನಿಗೆ ಎಲ್ಲ ರೀತಿಯ ಸಹಾಯ ಮಾಡಲೇಬೇಕು. ವೃದ್ಧರಿಗೆ, ಕೊನೆಯ ಕಾಲದಲ್ಲಿ
ಮಕ್ಕಳು ಸಾಕದೇ ಇರುವ ವಯಸ್ಸಾದವರಿಗೆ ನಿಜವಾಗಿಯೂ ಉಚಿತವಾಗಿ ಸೌಲಭ್ಯವನ್ನು ಕೊಡಲೇಬೇಕು. ಇಷ್ಟನ್ನು ಬಿಟ್ಟು ಶಕ್ತಿ ಇರುವವನಿಗೂ ಉಚಿತ ಕೊಡುವುದರಿಂದ ಇಡೀ ದೇಶ ನಾಶವಾಗುವುದರಲ್ಲಿ ಸಂದೇಹವೇ ಇಲ್ಲ. ಕ್ಷಣಿಕಂ ಮುಕ್ತ ಸಾಮ್ರಾಜ್ಯಂ ಶಾಶ್ವತಂ ಸ್ವಾವಲಂಬನಂ ಸುಖಸ್ಯಾನಂತರಂ ದುಃಖಂ ವರ್ಷಾಂತೇರ ವಿದರ್ಶನಂ. Free facilities for the capable is tentative, and it would not fetch the growth. Instead, self-reliance is permanent. Life is full of both pain and gain. Gain after pain is a boon to the life. Like sun will be seen after a dark cloud rainfall. ಕ್ಷಣಿಕಂ ಮುಕ್ತ ಸಾಮ್ರಾಜ್ಯಂ. ಮುಕ್ತ ಸಾಮ್ರಾಜ್ಯ ಯಾವಾಗಲೂ ಕ್ಷಣಿಕವಾಗಿರುತ್ತದೆ, ಅದು ಶಾಶ್ವತವಲ್ಲ. ಫ್ರೀಯಾಗಿ ಕೊಡುವಂಥದ್ದು, ಕೊಟ್ಟಂತಹ ದೇಶ ಅದು ಕ್ಷಣಿಕ. ಅದರಿಂದ ಯಾವುದೇ ಶಾಶ್ವತ ಅಭಿವೃದ್ಧಿ ಸಾಧ್ಯವಿಲ್ಲ. ಶಾಶ್ವತ ಅಭಿವೃದ್ಧಿ ಆಗಬೇಕಾದರೆ ಸ್ವಾವಲಂಬನೆಯಾಗಬೇಕು. ಯಾರೂ ತನಗೆ ಸಹಾಯ ಮಾಡದೆ ನನ್ನ ಕಾಲ ಮೇಲೆ ನಾನು ನಿಲ್ಲುವಂತಾದಾಗ ಮಾತ್ರ ಸ್ವಾವಲಂಬನೆಯಾಗುತ್ತದೆ. ಇದರಿಂದ ದೇಶದ ಅಭಿವೃದ್ಧಿ. ಸುಖಸ್ಯಾನಂತರಂ ದುಃಖಂ. ಜೀವನದಲ್ಲಿ ಸುಖ ದುಃಖಗಳು ಹೇಗೆ ಒಟ್ಟಿಗೆ ಇರುತ್ತವೆಯೋ, ಕಷ್ಟ ಬಂದ ನಂತರ ಬಂದ ಸುಖ ಯಾವಾಗಲೂ ಖುಷಿಯಾಗಿರುತ್ತದೆ, ಸಂತೋಷವಾಗಿ 1000 ವರ್ಷ ಬಾಳುತ್ತದೆ. ಸುಖದ ನಂತರ ಬಂದ ಕಷ್ಟ ನೋವು ಕೊಟ್ಟು ಆತ್ಮಹತ್ಯೆ ಮಾಡಲು ಯತ್ನಿಸುತ್ತದೆ. ಹೇಗೆಂದರೆ ಭಯಂಕರವಾದ ಮಳೆ ಬಂದ ನಂತರ ಹೇಗೆ ಸೂರ್ಯ ನಿಧಾನವಾಗಿ ಕಂಡಾಗ ಎಷ್ಟು ಸಂತೋಷವಾಗುತ್ತದೆಯೋ, ಹಾಗೆಯೇ ಕಷ್ಟ ಬಂದು ಹೋದ ಮೇಲೆ ಸುಖ ಬಂದಾಗ ಮನಸ್ಸಂತೋಷವಾಗಿ ಸಮಾಧಾನವಾಗಿ 1000 ವರ್ಷಗಳ ಕಾಲ ಸುಖವಾಗಿ ನೆಲೆಸಬಹುದು. ವ್ಯಕ್ತಿ ಸಾಯಬಹುದು, ಉಸಿರು ನಿಂತ ಮೇಲೆ ಹೆಸರು ಉಳಿದು ಅವನ ಹೆಸರು ಶಾಶ್ವತವಾಗಿರುತ್ತದೆ. ಬಿಟ್ಟಿ ತಿಂದವನ ಹೆಸರು ಎಂದೂ ಶಾಶ್ವತವಾಗಿರಲು ಸಾಧ್ಯವೇ ಇಲ್ಲ, ಅದು ಕ್ಷಣಿಕವಾದದ್ದು. ಯೋನಿಕಾಮೇ ಸುಖಂ ದುಃಖಂ ಪುನರ್ಯೋನಿ ಸಮುದ್ಭವಂ ತಚ್ಚಿಂತನ ವಿಮುಕ್ತಾತ್ಮ ಸಚ್ಚಿದಾನಂದ ಭಾಜನಃ. If we are greedy of sex, rebirth is repetitive, but those who get rid of it will get real salvation and he will become muktatma. It is a definite goal. If you eradicate the sex, greedy of sex, naturally will become rest in peace. ಯೋನಿಕಾಮೇ ಸುಖಂ ದುಃಖಂ. ಈ ಸುಖ ದುಃಖಗಳಿಗೆ ಮೂಲ ಕಾರಣ ಯಾವುದು? ಯೋನಿಯ ಆಸೆ, ಸೆಕ್ಸಿನ ಆಸೆ, ಗ್ರೀಡಿ ಆಫ್ ದಾಹ. ಯೋನಿ ದಾಹದಿಂದ ಮನುಷ್ಯ ಪುನಃ ಅನೇಕ ಯೋನಿಗಳಲ್ಲಿ ಹುಟ್ಟಿ 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 ಪುನರಪಿ ಜನನಂ ಪುನರಪಿ ಮರಣಂ. ಒಂದು ಸುಖಕ್ಕಾಗಿ ಕೋಟ್ಯಾಂತರ ಸುಖವನ್ನು ಅನುಭವಿಸುತ್ತಲೇ ಇರುತ್ತಾನೆ. ಯೋನಿ ಸುಖವನ್ನು ತ್ಯಜಿಸಿದಾತ ನಿಜವಾಗಲೂ ವಿಮುಕ್ತಾತ್ಮ, ಸಚ್ಚಿದಾನಂದವಾಗುತ್ತಾನೆ. ಸಚ್ಚಿತ್ ಆನಂದ ಸಿಗಬೇಕಾದರೆ ತಚ್ಚಿಂತನ ಯೋನಿ ಚಿಂತನೆಯನ್ನು ಬಿಟ್ಟವ ಮಾತ್ರ ಸಚ್ಚಿದಾನಂದನಾಗಲು ಸಾಧ್ಯ. ದೇವನಾಗಬೇಕಾದರೆ ಯೋನಿ ಚಿಂತನೆಯನ್ನು ಬಿಡಬೇಕು. ಅಥವಾ ಸೆಕ್ಸ್ ಚಿಂತನೆಯನ್ನು ಬಿಡಬೇಕು. ಸಮೃದ್ಧಿ ದೇಶವಿಖ್ಯಾತಿ ಕೌಶಲ್ಯೇನ ಚ ಉದ್ಯಮೆ ಆಲಸ್ಯೇನ ವಿನಶ್ಯಂತಿ ಉಚಿತೇನ ಚ ಮತ್ಸರೆ. A country will collapse due to free facilities to the capable and laziness and jealous. Instead, if we provide skill development facilities and industriousness in the minds of the students or in the children, that will definitely enhance the progress of a country. ಸಮೃದ್ಧಿ ದೇಶವಿಖ್ಯಾತಿ ಆಗಬೇಕಾದರೆ ಕೌಶಲ್ಯ, ಒಂದಲ್ಲ ಒಂದು ರೀತಿಯ ಕುಶಲತೆಯನ್ನು ವ್ಯಕ್ತಿಗಳು ಹೊಂದಿರಬೇಕು. ಸಣ್ಣ ಬೆಂಕಿ ಪಟ್ಟಣದ ಒಳಗೆ ಒಂದು ದೊಡ್ಡ ಸೀರೆಯನ್ನು ಇಡುವಂತಹ ಶಕ್ತಿ ಕೌಶಲ್ಯ ಬರುತ್ತೆ ಅಂತಂದರೆ
ಅಂತಹ ವ್ಯಕ್ತಿ ಪ್ರಪಂಚಕ್ಕೆ ನಂಬರ್ 1 ಆಗುತ್ತಾನೆ. ಮತ್ತು ಉದ್ಯಮಶೀಲತೆ ಇರಬೇಕು. ಸೋಮಾರಿಯಾಗಿರಬಾರದು. ಆಲಸಿಯಾದವನಿಗೆ ತಾನೂ ಸಾಯುವುದಲ್ಲದೆ ದೇಶವನ್ನು ಸಾಯಿಸುತ್ತಾನೆ. ಅವನು ಉಚಿತವಾಗಿ ಪಡೆದು ಉಚಿತ ಇಲ್ಲದಿದ್ದಾಗ ಹೊಟ್ಟೆ ಕಿಚ್ಚಿನಿಂದಾದರೂ ಉಚಿತವಾಗಿ ತಿನ್ನಲು ಬಯಸುತ್ತಾನೆ. ಇದರಿಂದ ಬಕಾಸುರವಾದ ಬೆಳೆಯುತ್ತದೆ ಹೊರತು ಕೌಶಲ್ಯದ ಅಭಿವೃದ್ಧಿ, ಉದ್ಯಮದ ಅಭಿವೃದ್ಧಿ ಸಾಧ್ಯವೇ ಇಲ್ಲ. ಇಷ್ಟು ಹೊತ್ತು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ವಿಡಿಯೋಗಳನ್ನು ನಿರೀಕ್ಷಿಸಿ. ವಂದನೆಗಳು. ನಮಸ್ಕಾರ.